ನಮ್ಮ ಮಮ್ಮಿ ಫ್ರೆಂಡು ನಮ್ಮ ಮಮ್ಮಿ ಇಬ್ರು ಸೇರಿ ದೂದ್ ಪೇಡ ಮಾಡ್ತಾ ಇದೀವಿ. ಹೆಂಗ್ ಬರುತ್ತೆ ನೋಡೋಣ. ಇದೆಲ್ಲ ಆಂಟಿದೆ ರೆಸಿಪಿ, ನೀವು ಮಾಡ್ಕೊಂಡು ತಿನ್ನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆಂಟಿ ಏನೇನು ಬೇಕಾಗುತ್ತೆ ರೆಸಿಪಿಗೆ? ಹಾಲ್ ಪೌಡ್ರು. ಇದು ಮೈಸೂರು ದೂದ್ ಪೇಡನಾ? ಧಾರವಾಡ ಪೇಡ. ಮೈಸೂರಲ್ಲಿ ಮಾಡ್ತಿರೋದ್ರಿಂದ ಮೈಸೂರು ದೂದ್ ಪೇಡ. ಏನೇನ್ ಬೇಕಾಗುತ್ತೆ ಹೇಳಿ? ಮಿಲ್ಕ್ ಪೌಡರ್, ಶುಗರ್ ಪೌಡರ್, ತುಪ್ಪ, ಏಲಕ್ಕಿ ಪೌಡರ್. ಇಷ್ಟೇ ಐಟಮ್ಸಾ? ಅಷ್ಟೇ ಐಟಮ್. ಈಸಿ ಮಾಡೋಣ. ಫಸ್ಟ್ ತುಪ್ಪ ಹಾಕೋಣ. ಓಕೆ, 1-2 ಸ್ಪೂನ್ ಹಾಕಿದ್ರೆ ಸಾಕು. ಮತ್ತೆ ಮಿಲ್ಕ್ ಪೌಡರ್ 1 ಬೌಲ್ ಫುಲ್ ಹಾಕ್ತೀರಾ? 1 ಬೌಲ್. ಲಾಸ್ಟ್ ಟೈಮ್ ಬಂದಾಗ ಸೋಯಾ ಚಂಕ್ಸ್ ಅಲ್ಲಿ ಮಾಡ್ಕೊಟ್ಟಿದ್ವಿ. ಇದು ಎಷ್ಟೊತ್ತವರೆಗೂ ಉರಿಬೇಕಂಟಿ? ಅದು ಕೆಂಪು ಬಣ್ಣ ಆಗ್ಬೇಕು. ಸಿಮ್ಮಲ್ಲೇ ಇಟ್ಕೋಬೇಕು. ಈಸಿನಾ ದೂದ್ ಪೇಡ ಮಾಡೋದು? ಈಸಿ. ಎಷ್ಟೊತ್ತಾಗತ್ತೆ ಮಾಡಕ್ಕೆ? ಒಂದು 1/4 ಗಂಟೆ ಅಷ್ಟೇ. ನಾನಂತೂ ನಮ್ಮ ವೀಕ್ಷಕರಿಗೆ ನಮ್ಮ ಅಕ್ಕ ಮಾಡೋದು, ನೀವು ಮಾಡೋದು, ನಮ್ಮ ಮಮ್ಮಿ ಮಾಡೋದು, ಇನ್ನೂ ಎಷ್ಟೊಂದು ರೆಸಿಪೀಸ್ನೆಲ್ಲ ತೋರಿಸ್ಬೇಕು ಇನ್ನು ಫ್ಯೂಚರಲ್ಲಿ. ಇದು ಸಿಮ್ಮಲ್ಲೇ ಉರಿಬೇಕು. ಇದು ಇವಾಗ ಕೆಂಪು ಬಣ್ಣ ಬಂದಿದೆ. ಇವಾಗ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕೋತಾ ಇದ್ದೀವಿ. ನಾವು ತುಂಬ ಕಮ್ಮಿ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀವಿ. ನಿಮ್ಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ಅಲ್ಲ, ಇದು ಹಾಲೊಳಗೆ ಮಿಕ್ಸ್ ಆಯ್ತು. ಸ್ವಲ್ಪ ಉದುದ್ರು ಬರುತ್ತೆ ಇದು. ಪಾತ್ರೆ ಗಂಟಂಗೆ ಹುಡುಡಿ ಆಗುತ್ತೆ. ಅದೇ ಈ ಸ್ವೀಟ್ಸ್ ಎಲ್ಲ ಮಾಡುವಾಗ ಕೈ ಆಡ್ಸೋದೇ ಒಂದು ದೊಡ್ಡ ಪ್ರಾಬ್ಲಮ್. ಆಡಿಸ್ತಾನೆ ಇರ್ಬೇಕಿಲ್ಲ ಅಂದ್ರೆ ಅಂಟ್ಕೊಂಡ್ಬಿಡುತ್ತೆ. ಈಗ ಮೊನ್ನೆ ನಾವು ಬೇಸನ್ ಲಡ್ಡು ಮಾಡಿದಾಗ ಸುಮಾರು ಹೊತ್ತು ನಮ್ಮ ಅಕ್ಕ ಕೈ ಆಡ್ಸಿದ್ದೆ ಕೈಯೇ ನೋವು ಬಂದ್ಬಿಟ್ಟು. ಬೇಸನ್ ಲಡ್ಡು ತುಂಬಾ ಟೈಮ್ ತಗೊಳುತ್ತೆ. ಅದು ಚೆನ್ನಾಗಿ ಉರಿಬೇಕು ತುಪ್ಪದಲ್ಲಿ. ಆಮೇಲೆ ಮತ್ತೆ ಅದನ್ನ ಮಾಡ್ಬೇಕು. ಏನ್ ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ? ಟೈಲರಿಂಗ್. ಮಮ್ಮಿ ನೀವು ಎಷ್ಟು ವರ್ಷದಿಂದ ಫ್ರೆಂಡ್ಸ್ ಆಂಟಿ? 5 ವರ್ಷದಿಂದ. ಈ ಮನೆಗೆ ಬಂದಾಗಿಂದ? ನಾಗು ಆಂಟಿ ಒಂದ್ಸಲ ತೋರಿಸ್ಬೇಕು. ನೋಡೋಣ ಯಾವಾಗಾರ ತೋರಿಸ್ತೀನಿ. 10 ನಿಮಿಷ ಬಿಡಬೇಕು. 10 ನಿಮಿಷದಷ್ಟರಲ್ಲಿ ತರ್ಲೆಗಳನ್ನ ನೋಡ್ಕೊಂಡು ಇಬ್ರು ಕುತ್ಕೊಳ್ಳಿ. ಇಬ್ರು ಅಡ್ಜಸ್ಟ್. ಇವರಿಬ್ರು ತೇಜು ಮಕ್ಕಳು, ನನ್ನ ಮಗನ್ ಫ್ರೆಂಡ್ಸ್. ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಳ್ಳಿ. ಎಲ್ಲೈತಾ ನಿನ್ ಕಾರು? ಓಡ್ಸು. ಅಣ್ಣನ ಕೂರ್ಸ್ಕೋ. ಶುಶ್ರು ಅಣ್ಣನ ಕೂರ್ಸ್ಕೋ. ಅಣ್ಣನ ಬಾನ್ ಕರಿ. ಅಣ್ಣ ಅಳ್ತಾವ್ ನೋಡು, ಕಾರ್ ಕೊಟ್ಟಿಲ್ಲ ಅಂತ. ತರ್ಲೆ ನನ್ನ ಮಗ ಏರಿಯಾಗೆ ರೌಡಿ. ಅವ್ರ ಕಾರ್ ಇಸ್ಕೊಳ್ಳೋದು, ಸ್ಕೂಟರ್ ಇಸ್ಕೊಳ್ಳೋದು, ಬರೀ ತರ್ಲೆ. ಹಿಂದೆ ಬರ್ತಾ ಇರೋಳ ನೀವು ನೋಡಿರ್ತೀರಾ ವ್ಲಾಗಲ್ಲಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಧನುಷ್ ಶ್ರೀಮಂತದಲ್ಲಿ ನೋಡಿರ್ತೀರಾ. ಬೆಳಗ್ಗೆಯಿಂದ ಹೇಳ್ತೇನೆ ವ್ಲಾಗ್ ಮಾಡೋಣ ಬಾ ಅಂತ. ಬೇರೆ ಬಟ್ಟೆ ಹಾಕೊಂಡ್ ಬರ್ತೀನಿ ಅಂದ್ಬಿಟ್ಟು ಇದೇ ತರ ಡೌ ಮಾಡ್ಕೊಂಡು ಓಡಾಡ್ತಾ ಇದ್ದಾಳೆ. ಬರೀ ಇಂಥದೆಯ ವಿಡಿಯೋದಲ್ಲಿ ಬಂದಾಯ್ತು. ಈಗ ಸೈಡಿಂದ ಬರ್ತಾಳೆ. ಅಲ್ಲೇ ಕಾಣಿಸಾಯ್ತು. ಹಾಕ್ತೀನಿ. ಹೂ ಸ್ಟಾಪ್ ಹೊಡಿಯು ಅಂತ. ಯಾವ ದೇವಸ್ಥಾನಕ್ಕೆ ಹೋಗಿದ್ದ? ಯಾವ ದೇವಸ್ಥಾನ? ಬಕ್ಕಳ ರೋಡ? ಯಾವ್ದು? ಹೌದಾ? ನಾನು ಹೋದೆ, ಊಟ ಮಾಡ್ಕೊಂಬಂದೆ. ಮನೆಯಲ್ಲಿ ತಲೆ ಎಲ್ಲಿ ಬೋಡ ಮಾಡಿಸಿದ್ಯಾ? ಈಗ ಈಗ ಮನೆಗೆ ಹೋಗಿ ಬಂದೆ. ಎಲ್ಲಿ ನಿನ್ ತಂಗಿ? ಕಾಡಿಲ್ಲ ಮನೆ ಕಾಡಿದ. ಕಡೆ ಕಾಡಿದ್ದ. ಹಾಯ್ ಮಾಡಿ. ಹಾಯ್ ಹಾಯ್ ಹಾಯ್. ದೇಶದರ್ನೇ ಕಾಣ್ತಾ ಇದ್ಯಾ ನೀನು? ಕಾಡಿದ. ನೀನೆಲ್ಲಿ ಹೋಗಿದ್ದೆ? ತಲೆ ಎಲ್ಲಿ ಬೋಡ ಮಾಡಿಸಿದ್ಯಾ? ಊರ್ಗೋಗಿದ್ದ? ಓಡ ಮಾಡಿಸಿದ್ಯಾ? ಸ್ಟವ್ ಹಚ್ಲಿಲ್ಲ? ಸ್ಟವ್ ಏನ್ ಬೇಡ, ಅಷ್ಟೇ ಸ್ಟವ್ದು. ಈಗ ಸ್ಟವ್ ಆಫ್ ಮಾಡ್ಕೊಂಡೆ. ಸ್ವಲ್ಪ ಹಾರಕ್ ಬಿಟ್ಟಿದ್ದೆ, ಈಗ ಆರಿದೆ. ಇದಕ್ಕೆ ಶುಗರ್ ಪೌಡರ್ ಆಡ್ ಮಾಡ್ಬೇಕು. ಎಷ್ಟು ಹಾಕಿದ್ರಿ ಶುಗರ್ ಪೌಡರ್? ಇದು
ಮಿಲ್ಕ್ ಪೌಡ್ರು 1 ಕಪ್ ತಗೊಂಡಿದ್ನಲ್ಲ ಅದೇ ಸ್ವೀಟ್ ಇರುತ್ತೆ. ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಿದ್ರೆ ಸಾಕು, ಒಂದು 1/2 ಕಪ್ ಅಷ್ಟು. ದೂದ್ ಪೇಡ ಬಣ್ಣನೇ ಬಂದಿದೆ. ಈಗ ರೌಂಡ್ ಮಾಡ್ತೀರಾ ಆಂಟಿ? ಸಿಲಿಂಡರ್ ಟೈಪು, ಯಾವ ಟೈಪ್ ಬೇಕು, ಯಾವ ಶೇಪ್ ಬೇಕು, ಇದು ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಮನ್ವಿಷ್ಗೊಂದು ಟ್ರಯಾಂಗಲ್ ಶೇಪ್ ಮಾಡಿ. ಇದು ಏಲಕ್ಕಿ ಪುಡಿ. ಸಿಂಪಲ್ ಆಂಟಿ, ಇಷ್ಟು ಸಿಂಪಲ್ ಆಗಿ ಆರಾಮಾಗಿ ಮಾಡ್ಬೋದು. ಯಾರು ನೆಂಟರು ಬಂದ್ರು ಬೇಕಾದ್ರೆ ಆರಾಮಾಗಿ ಮಾಡ್ಕೊಡ್ಬೋದು. 1/4 ಗಂಟೆ 10 ನಿಮಿಷಕ್ಕೆಲ್ಲ ಮಾಡ್ಬಿಡ್ಬೋದು. ಇದನ್ನ ಉಂಡೆ ಕಟ್ಟಾಗಿದೆ. ಈಗ ಶುಗರ್ ಪೌಡರ್ಗೆ ಡಿಪ್ ಮಾಡಿ ಇಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ಸ್ವಲ್ಪನೇ ಮಾಡಿದ್ರಿಂದ ನಮ್ಮ ಲೈನಲ್ಲಿ ತುಂಬ ಜನ ಇದ್ದೀವಿ, ಸಾಕಾಗಲಿಲ್ಲ. ನಾನು ಅಲ್ಲಿಂದ ಬಂದಮೇಲೆ ಮತ್ತೆ ಮಾಡ್ಕೊಂಡು ತಿಂದ್ರಂತೆ. ನಮ್ಮಮ್ಮನೂ ಮಾಡಿದ್ರಂತೆ, ಆಂಟಿನೂ ಮಾಡಿದ್ರಂತೆ. ನಾವೆಲ್ಲ ಒಂದೇ ಫ್ಯಾಮಿಲಿ ಥರ ಇದ್ದೀವಿ, ಅವ್ರ ಮನೆ ಇವ್ರ ಮನೆ ಥರ ಇಲ್ಲ. ಹೆಂಗಿತ್ತು ಪೇಡ? ಹೆಂಗಿತ್ತು ಆಂಟಿ ಪೇಡ? ಚೆನ್ನಾಗದ. ಹೇಗಿದೆ? 5 ಮಿನಿಟ್ಸ್ ಅಲ್ಲಿ ಮಾಡಿರೋ ಪೇಡ. ಸೂಪರ್ ಆಗಿದೆ. ಸೇಮ್ ಅಂಗಡಿ ಟೇಸ್ಟ್ ಆಗಿ ಬರ್ತಿದೆ. 5 ಮಿನಿಟ್ಸ್ ಅಲ್ಲಿ ಮಾಡಿದ್ರು ಆಂಟಿ. ಎಷ್ಟು ಫಾಸ್ಟ್ ಆಗಿ. ಏನು ಇಲ್ಲ, ಎಲ್ಲ ನಾರ್ಮಲ್ ಮನೇಲಿರೋ ಇಂಗ್ರೀಡಿಯೆಂಟ್ಸ್. ಶುಗರ್ ಮತ್ತೆ ಹಾಲ್ ಪೌಡರು, ಏಲಕ್ಕಿ ಕಾಯಿ, ಸಕ್ಕರೆ. ಹೆಂಗಿತ್ತು ಟೇಸ್ಟ್ ಹೆಂಗಿತ್ತು? ಸೂಪರ್. मजा आया और मैं ये जो मजा है ಇವಳು ಪೇಡ ತಿಂದ್ಮೇಲೆ ಹಿಂಗ ಆಡ್ತಾರ ನೋಡಿ. ಏನ್ ಮಾಡ್ತಾ ಇದ್ಯಾ? ಅವಕಾಡೋ ಜ್ಯೂಸ್, ಬಟರ್ ಫ್ರೂಟ್, ಕನ್ನಡದಲ್ಲಿ ಗೊತ್ತಿಲ್ಲ, ಬೆಣ್ಣೆ ಹಣ್ಣು ಅಂತ. ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ. ಅಚ್ಚ ಕನ್ನಡ ಕಲ ಅಂದ್ಕೊಂಡೆ. ಎಲ್ಲ ತಿಳ್ಕೊಂಡಿದ್ಯಾ? ಇದು ಹಿಂಗೆ ಹೇಳಿದ ತಕ್ಷಣ ಹಿಂಗೆ ಗೊತ್ತೈತೆ. ಸ್ಯಾಂಡ್ವಿಚ್ ಎಲ್ಲ ಮಾಡ್ಬೋದು. ಇದರಲ್ಲಿ ಸ್ಯಾಂಡ್ವಿಚ್ ಎಲ್ಲ ಮಾಡ್ಬೋದು. ಹೆಲ್ತಿ ಮಾಡಿ ಇದಕ್ಕೆ ಇದರಲ್ಲಿ ಸ್ವಲ್ಪನೂ ಸ್ವೀಟ್ ಇರೋಲ್ಲ. ಇದು ನಮ್ಗೆ ಎಷ್ಟು ಬೇಕಷ್ಟು ಬೆಲ್ಲನಾರು ಹಾಕೋಬೋದು, ಸಕ್ಕರೆನಾರು ಹಾಕೋಬೋದು. ಸ್ವಲ್ಪ ಹಾಲಿದೆಯಾ? ಹಾಲಿದೆ. ಹಾಕ್ಬಿಟ್ಟು ಮಿಕ್ಸಿಲಿ ಗ್ರೈಂಡ್ ಮಾಡಿ. ಹಣ್ಣು ಕಮ್ಮಿ ಇರುತ್ತೆ, ಬೀಜ ಜಾಸ್ತಿ ಇರುತ್ತೆ. ಇದು ನನ್ನ ತಮ್ಮ ಶಶುಗೆ. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಅಕ್ಕನ ರೇಗಿಸ್ತಂತೆ. ಈಗ ನಮ್ಮ ಮಮ್ಮಿನ ರೇಗ್ಸು ನೋಡೋಣ. ಕಾಮೆಂಟ್ ಮಾಡು. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಸಕ್ಕರೆ ಸ್ಪೂನ್ ಹಾಕ್ತಾ ಇದ್ದೀನಿ. 4 ಹಾಕು. 4 ಸ್ಪೂನ್ ಹಾಕಿದ್ದೀನಿ. ನೋಡಿ ಕೊಡ್ ನೋಡಿ ಎಲ್ಲ. ಮೈಸೂರಿಗೆ ಬಂದರೆ ನನಗೆ ನನ್ನ ಮಗನಿಗೆ ಇಬ್ಬರು ಹಬ್ಬನೇ. ಇಲ್ಲಿ ನೋಡಿ ಮಕ್ಕಳೆಲ್ಲ ಆಟ ಆಡ್ತಾ ಇರೋದು. ಅವನಂತೂ ಬೀದಿಲೇ ಇರ್ತಾನೆ. ನನಗಂತೂ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ. ನಾವು ಯಾರು ಅವ್ರ ಮನೆ ಇವ್ರ ಮನೆ ಥರ ಇಲ್ಲ, ಒಂದೇ ಫ್ಯಾಮಿಲಿ ಥರ ಇದ್ದೀವಿ ಅಕ್ಕಪಕ್ಕದವರೆಲ್ಲ. ಈ ತೇಜದೊಂದು ರಾಗ ಸ್ಟಾರ್ಟ್ ಆಗುತ್ತೆ ನೋಡಿ, ಓಡೋಗ್ತಾಳೆ. ಅಣ್ಣನ ಜೊತೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾಳೆ ತೇಜು. ಅಣ್ಣನ ಜೊತೆ ವಿಡಿಯೋ ಮಾಡದಂಗೆ ಅವಳು ನೋಡ್ದಂಗೆ. ಮೈಸೂರಿಂದ ಇವಾಗ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಬೇಜಾರಾಗ್ತಾ ಇದೆ, ಬಟ್ ಸ್ಟಿಲ್ ಹೋಗಲೇಬೇಕು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.